ಇನ್ನು ನದಿ ದಾಟದ ಮೇಲೆ ಅಂಬಿಗನ ಹಂಗೇಕೆ ಅಂತಾರಲ್ಲ, ಹಂಗಾಗಿದೆ ಇಲ್ಲೊಂದು ಕತೆ. ತುಮಕೂರಿನ ಪೊಲೀಸ್ ಇಲಾಖೆ ಕತೆ. ಪೊಲೀಸರ ಮಕ್ಕಳು ಓದಿದ ಸರ್ಕಾರಿ ಶಾಲೆಯನ್ನು ಪೊಲೀಸ್ ಇಲಾಖೆಯೇ ಮುಚ್ಚೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ. ಅವರೇ ಓದಿದ ಶಾಲೆಯನ್ನು ಅವರೇ ಮುಚ್ಚಿಸಬೇಕು ಅಂತ ಒತ್ತಡ ಯಾಕೆ? ಏನು ಕತೆ ಇದು? ಬನ್ನಿ ನೋಡೋಣ. ಸರ್ಕಾರಿ ಶಾಲೆ ಸ್ಥಳಾಂತರಕ್ಕೆ ಪೊಲೀಸ್ ಇಲಾಖೆ ಪ್ಲಾನ್. ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯಕ್ಕೆ ಬಡ ಮಕ್ಕಳ ಶಾಲೆಗಿಲ್ಲ ಉಳಿಗಾಲ. ತುಮಕೂರಿನ ಎಂಎಆರ್ಪಿ ಶಾಲೆ ಸ್ಥಳಾಂತರಕ್ಕೆ ಡಿಸಿ ಆದೇಶ. ಪೊಲೀಸರ ಮಕ್ಕಳು ಓದಲೆಂದೇ ತುಮಕೂರಿನ ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿ ಎಂಎಆರ್ಪಿ ಸರ್ಕಾರಿ ಶಾಲೆ ಕಟ್ಟಲಾಗಿದೆ. ಸುಮಾರು 60 ವರ್ಷಗಳ ಇತಿಹಾಸ ಇರುವ ಈ ಶಾಲೆಯಲ್ಲಿ ಪೊಲೀಸರ ಮಕ್ಕಳು ಓದಿ ಉನ್ನತ ಮಟ್ಟದ ಸ್ಥಾನಕ್ಕೆ ಏರಿದ್ದಾರೆ. ಆದರೆ ಇತ್ತೀಚಿನ ವರ್ಷದಲ್ಲಿ ಪೊಲೀಸರ ಮಕ್ಕಳು ಖಾಸಗಿ ಶಾಲೆಯತ್ತ ಮುಖ ಮಾಡಿದ್ದರಿಂದ ಬಡ ಕೂಲಿ ಕಾರ್ಮಿಕರ ಮಕ್ಕಳು, ಹಮಾಲಿಗಳ ಮಕ್ಕಳು ಈ ಶಾಲೆಯಲ್ಲಿ ಓದುತ್ತಿದ್ದಾರೆ. ಈ ಶಾಲೆ ಮೇಲೆ ಪೊಲೀಸ್ ಇಲಾಖೆ ಕಣ್ಣು ಬಿದ್ದಂತೆ ಕಾಣುತ್ತಿದೆ. ನದಿ ದಾಟಿದ ಮೇಲೆ ಅಂಬಿಗನ ಹಂಗೇಕೆ ಅನ್ನೋ ರೀತಿ ಪೊಲೀಸ್ ಇಲಾಖೆಯ ಆವರಣದಿಂದ ಶಾಲೆಯನ್ನ ಸ್ಥಳಾಂತರಿಸುವಂತೆ ಎಸ್ಪಿ ಅಶೋಕ್ ಕುಮಾರ್ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಖಾಲಿ ಮಾಡ್ಕೊಡಿ ಅಂತ ಹೇಳ್ತಾರೆ. ಯಾರು SP ಅವರು ಹೇಳ್ತಾರೆ. ಶಿಕ್ಷಣ ಇಲಾಖೆ ನಿನ್ನೆ ಹೋಗಿತ್ತಂತೆ. ಅವಾಗ ಹೇಳಿದ್ದಾರೆ ಖಾಲಿ ಮಾಡ್ಕೊಡಕ್ಕೆ ಹೇಳಿ ನಮ್ಗೆ ಬೇಗ ಅಂತ ಹೇಳಿದ್ರಂತೆ. ಅದಕ್ಕೆ ಹಾಗಾಗಿ ಇಲ್ಲಿ ಮಕ್ಕಳು ಎಲ್ಲ ಒಂದು ಮುಸ್ಲಿಮ್ದು ಇದೆ, ಸ್ಕೂಲ್ಗಳು ಇದೆ, ಕನ್ನಡ ಸ್ಕೂಲ್ ಇದೆ, 7ನೇ 7th ವರೆಗೂ ಇದೆ. ಎಲ್ಲ ಒಂದು 60 ಮೇಲೆ ಇದೆ ಸರ್ ಮಕ್ಕಳು ಇಲ್ಲಿ. ಹಾಗಾಗಿ ಒಂದ್ ಸ್ವಲ್ಪ ಪೊಲೀಸ್ನವರು ಮಕ್ಕಳಿಗೆ ಅನುಕೂಲ ಮಾಡ್ಕೊಡಿ. ನೀವು ಎಂತೆಂಥವ್ರು ಎಷ್ಟೋ ಎಕರೆಗಳನ್ನ ಜಾಗನ ಸ್ಕೂಲ್ಗಾಗಿ ಬಿಟ್ಕೊಟ್ಟಿದ್ದಾರೆ. ನೀವು ನಿಮ್ಮ ಇಲಾಖೆಯಿಂದ ಒಂದ್ ಸ್ವಲ್ಪ ಇದಕ್ಕೆ ರಕ್ಷಣೆ ಕೊಟ್ಟು ಇದನ್ನ ಉಳಿಸ್ಕೊಡಿ ನೀವು. ಪೊಲೀಸ್ ಇಲಾಖೆಯ ಮನವಿ ಮಾಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತುರ್ತಾಗಿ ಶಾಲೆಯನ್ನ ಸ್ಥಳಾಂತರ ಮಾಡುವಂತೆ ಡಿಡಿಪಿಐಗೆ ಆದೇಶಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು, ಪೋಷಕರು ತಮ್ಮ ಭವಿಷ್ಯ ಅತಂತ್ರವಾಗುವ ಆತಂಕದಲ್ಲಿದ್ದಾರೆ. ಸುಮಾರು 60 ವರ್ಷಗಳ ಹಿಂದಿನ ಈ ಶಾಲೆ ಕಾಲಾನಂತರದಲ್ಲಿ ಸರ್ಕಾರಿ ಉರ್ದು ಶಾಲೆ ಮತ್ತು ಕನ್ನಡ ಶಾಲೆ ಎಂದು 2 ವಿಭಾಗದಲ್ಲಿ ಕಲಿಸಲಾಗುತ್ತಿತ್ತು. ಉರ್ದು ಶಾಲೆಯಲ್ಲಿ ಸುಮಾರು 25 ಮಂದಿ ಮಕ್ಕಳು, ಕನ್ನಡ ಶಾಲೆಯಲ್ಲಿ 27 ಮಂದಿ ಮಕ್ಕಳು ಓದುತ್ತಿದ್ದಾರೆ. ಜಿಲ್ಲಾ ಪೊಲೀಸ್ ಇಲಾಖೆ ಆವರಣದಲ್ಲಿ ಕಟ್ಟಡ ನವೀಕರಣ ಕಾಮಗಾರಿ ನಡೆಯುತ್ತಿದ್ದು, ಏಕಾಏಕಿ ಶಾಲೆಯನ್ನು ಸ್ಥಳಾಂತರ ಮಾಡುವಂತೆ ಪೊಲೀಸ್ ಇಲಾಖೆ ಪಟ್ಟು ಹಿಡಿದಿದೆ. ಇದರಿಂದ ಸುಮಾರು 50 ಮಕ್ಕಳ ಭವಿಷ್ಯ ಅತಂತ್ರವಾಗ್ತಿದೆ. ಎಲ್ಲ ಈಗೇನು ಇಲ್ಲಿ ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ, ಎಲ್ಲಾ ಮಕ್ಕಳು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರೋವ್ರೆ. ಎಲ್ಲಾ ಮಕ್ಕಳು ಈ ಕೂಲಿ ಕಾರ್ಮಿಕರು ಮಕ್ಕಳೇ ಇಲ್ಲಿ ಇರ್ತಕ್ಕಂಥದ್ದು. ಈಗೇನಾದ್ರೂ ಇವರು ಈ ಸ್ಥಳಾಂತರ ಮಾಡ್ಬಿಟ್ರೆ, ಇಲ್ಲಿಂದ ಮಾಡಿದ್ರೆ ಈ ಮಕ್ಕಳಿಗೆ ಬೇರೆ ಯಾವ ಸ್ಕೂಲು ಹತ್ರ ಇಲ್ಲ, ಶಾಲೆ ಇಲ್ಲೇ ಇರಬೇಕು. ಯಾವ ಕಾರಣಕ್ಕೂ ಸ್ಥಳಾಂತರ ಮಾಡಬಾರ್ದು. ಈ ಸ್ಥಳೀಯವಾಗಿ ಈ ಸುತ್ತಮುತ್ತ 3-4 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವ್ದು ಸರ್ಕಾರಿ ಶಾಲೆ ಇಲ್ಲದೆ ಇರೋದ್ರಿಂದ ಇದನ್ನ ಶಿಫ್ಟ್ ಮಾಡಲೇಬಾರದು ಅಂತೇಳಿ ನಮ್ಮ ಒತ್ತಾಯ, ಮನವಿ. ಜಿಲ್ಲಾಧಿಕಾರಿಗಳ ಆದೇಶದನ್ವಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದೆ. ಈ ವೇಳೆ ಸರ್ಕಾರಿ ಶಾಲೆ ಮುಚ್ಚಲು ಪೋಷಕರು ಹಾಗೂ ಸ್ಥಳೀಯರು ಶಾಲೆಯ ಸ್ಥಳಾಂತರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಶಾಲೆಯನ್ನ ಮುಚ್ಚಲು ನಾವು ಬಿಡಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾಧಿಕಾರಿ ಮಕ್ಕಳ ಭವಿಷ್ಯದ ಬಗ್ಗೆ ಸೂಕ್ಷ್ಮವಾಗಿ ಚಿಂತಿಸ್ತಾರ? ಕಾದು ನೋಡಬೇಕಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.